ಆತ್ಮೀಯ ಸ್ಪರ್ಧಾ ಮಿತ್ರರೆಲ್ಲರಿಗೂ GSS ಸ್ಟಡಿ ಸರ್ಕಲ್ಗೆ ಆತ್ಮೀಯವಾದಂಥ ಸ್ವಾಗತ ಕೋರುತ್ತಾ, ಬನ್ನಿ ಸ್ನೇಹಿತರೆ, ಈ ಒಂದು ಸಮಯದಲ್ಲಿ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಇವು ಮುಂಬರಲಿರುವ PC, PSI, SDA, FDA ಪರೀಕ್ಷೆಗಳಿಗೆ ಅತಿ ಮುಖ್ಯವಾದಂಥ ಪ್ರಶ್ನೆಗಳಾಗ್ತವೆ. ಈ ಚಾನಲ್ನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಎಲ್ಲರಿಗೂ ಮಾಹಿತಿಯನ್ನು ಹಂಚಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ. ಮೊದಲನೇ ಪ್ರಶ್ನೆ, ಸ್ವತಂತ್ರ ಭಾರತಕ್ಕೆ ತನ್ನದೇ ಆದ ಸಂವಿಧಾನವಿರಬೇಕೆಂದು ಮೊದಲು ಪ್ರತಿಪಾದಿಸಿದವರು ಯಾರು? ಸ್ವತಂತ್ರ ಭಾರತಕ್ಕೆ ತನ್ನದೇ ಆದ ಸಂವಿಧಾನವಿರಬೇಕೆಂದು ಮೊದಲು ಪ್ರತಿಪಾದಿಸಿದವರು ಯಾರು ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ MN ರಾಯ್ರವರು. ಇವರು ಸ್ವತಂತ್ರ ಭಾರತಕ್ಕೆ ಸಂವಿಧಾನವಿರಬೇಕಂತೇಳಿ ವಾದ ಮಂಡಿಸ್ತಾರೆ. ಸಂವಿಧಾನ ರಚನಾ ಸಮಯದಲ್ಲಿ ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರಾಗಿದ್ದವರು ಯಾರು ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಸರ್ದಾರ್ ವಲ್ಲಭಾಯ್ ಪಟೇಲರು ಈ ಒಂದು ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರಾಗಿದ್ದರು. ಸಂವಿಧಾನ ರಚನಾ ಸಭೆಯ ಶಾಶ್ವತ ಅಧ್ಯಕ್ಷರು ಯಾರಾಗಿದ್ದರು ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ರವರು. ಇವರು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗಿದ್ದರು. ಇನ್ನು ಕರಡು ಸಮಿತಿ ಅಧ್ಯಕ್ಷರಾಗಿದ್ದವರು, ಕರಡು ಸಮಿತಿ ಡಾಕ್ಟರ್ BR ಅಂಬೇಡ್ಕರ್ ಅವರು. ಇವರು ಕರಡು ಸಮಿತಿ ಅಧ್ಯಕ್ಷರಾಗಿದ್ದರು. ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ಎಲ್ಲಿಂದ ಸಂವಿಧಾನ ಸಭೆಗೆ ಆಯ್ಕೆಯಾಗಿದ್ದರು? ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಗೆ ಯಾವ ಕ್ಷೇತ್ರದಿಂದ ಆಯ್ಕೆಯಾಗಿದ್ದರು ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳದಿಂದ ಆಯ್ಕೆಯಾಗಿದ್ದರು. ಭಾರತ ಸಂವಿಧಾನವನ್ನು ಅಳವಡಿಸಿಕೊಂಡ ದಿನಾಂಕ ಯಾವುದು ಅಂತೇಳಿ ಪ್ರಶ್ನೆ ಇದೆ. ಸಂವಿಧಾನವನ್ನು ಅಳವಡಿಸಿಕೊಂಡ ದಿನಾಂಕ 1949 ನವೆಂಬರ್ 26. ಅದೇ ರೀತಿ ಈ ರೀತಿಯೂ ಪ್ರಶ್ನೆ ಆಗುತ್ತೆ, ಭಾರತ ಸಂವಿಧಾನ ಯಾವ ದಿನದಂದು ಜಾರಿಗೆ ಬಂತು ಅಂತೇಳಿ. 1950 ಜನವರಿ 26ರಂದು. ಈ ಜನವರಿ 26ರಂದು ಗಣರಾಜ್ಯೋತ್ಸವ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಗಣರಾಜ್ಯೋತ್ಸವ ದಿನ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಮೊಟ್ಟ ಮೊದಲ ಸುಪ್ರೀಂ ಕೋರ್ಟ್ ಎಲ್ಲಿ ಸ್ಥಾಪಿಸಲಾಗಿತ್ತು? ಇದಕ್ಕೆ ಉತ್ತರ ಕೋಲ್ಕತ್ತಾದಲ್ಲಿ ಮೊದಲು ಸುಪ್ರೀಂ ಕೋರ್ಟ್ ಸ್ಥಾಪಿಸಲಾಗಿತ್ತು. ಯಾವ ಕಾಯ್ದೆ ಅನುಸಾರ ಅಂದರೆ 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಅನುಸಾರ ಕೋಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ನ ಸ್ಥಾಪಿಸಲಾಗಿತ್ತು. ಮುಂದಿನ ಪ್ರಶ್ನೆ, ಯಾವ ಕಾಯ್ದೆಯ ಅನುಸಾರ ಶಿಕ್ಷಣಕ್ಕಾಗಿ 1 ಲಕ್ಷ ರೂಪಾಯಿ ಮೀಸಲಿಡಲಾಗಿತ್ತು ಅಂತೇಳಿ ಪ್ರಶ್ನೆ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ 1813ರ ಚಾರ್ಟರ್ ಕಾಯ್ದೆ. ಈ 1813ರ ಚಾರ್ಟರ್ ಕಾಯ್ದೆಯಲ್ಲಿ ಶಿಕ್ಷಣಕ್ಕಾಗಿ 1 ಲಕ್ಷ ರೂಪಾಯಿ ಮೀಸಲಿಡಲಾಗಿತ್ತು. ಮುಂದಿನ ಪ್ರಶ್ನೆ, ಸಮವರ್ತಿ ಪಟ್ಟಿ ಯಾವ ದೇಶದಿಂದ ಎರವಲ್ಪಡ್ಕೊಂಡಿದ್ದೀವಿ? ಯಾವ ದೇಶದಿಂದ ನಾವು ಅಳವಡಿಸ್ಕೊಂಡಿದ್ದೀವಿ ಅಂತೇಳಿ ಸಮವರ್ತಿ ಪಟ್ಟಿ ಇದು ಯಾವ ದೇಶದಿಂದ ಅಳವಡಿಸ್ಕೊಂಡಿದ್ದೀವಿ ಅಂದರೆ ಆಸ್ಟ್ರೇಲಿಯಾದಿಂದ
ಸಮವರ್ತಿ ಪಟ್ಟಿ ಅಂತಕ್ಕಂಥದ್ದು ಅಳವಡಿಸ್ಕೊಂಡಿದ್ದೀವಿ. ಅದೇ ರೀತಿ ಮೂಲಭೂತ ಕರ್ತವ್ಯಗಳು ಯಾವ ದೇಶದಿಂದ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಮೂಲಭೂತ ಕರ್ತವ್ಯಗಳು ರಷ್ಯಾ ದೇಶದಿಂದ ಮೂಲಭೂತ ಕರ್ತವ್ಯಗಳನ್ನು ನಾವು ಅಳವಡಿಸ್ಕೋತೀವಿ. ಅದೇ ರೀತಿ ರಾಜ್ಯ ನಿರ್ದೇಶಕ ತತ್ವಗಳು ಯಾವ ದೇಶದಿಂದ ಅಳವಡಿಸ್ಕೋತೀವಿ ಅಂದರೆ ಐರ್ಲ್ಯಾಂಡ್ ದೇಶದಿಂದ ನಾವು ರಾಜ್ಯ ನಿರ್ದೇಶಕ ತತ್ವಗಳು ಅಳವಡಿಸ್ಕೊಂಡಿದ್ವಿ. ಈ ರಾಜ್ಯ ನಿರ್ದೇಶಕ ತತ್ವಗಳು ಎಷ್ಟರಲ್ಲಿ ಕಾಣ್ತೀವಿ? ಸಂವಿಧಾನ ಭಾಗ 4ರಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು ಕಾಣ್ತೀವಿ. ಮುಂದಿನ ಪ್ರಶ್ನೆ, ಇಲ್ಲಿವರೆಗೆ ಸಂವಿಧಾನದ ಪ್ರಸ್ತಾವನೆಗೆ ಎಷ್ಟು ಬಾರಿ ತಿದ್ದುಪಡಿ ತರಲಾಗಿದೆ? ಸಂವಿಧಾನದ ಪ್ರಸ್ತಾವನೆಗೆ ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ ಅಂದರೆ ಒಂದು ಬಾರಿ ಮಾತ್ರ ಸಂವಿಧಾನದ ಪ್ರಸ್ತಾವನೆಗೆ ತಿದ್ದುಪಡಿ ಮಾಡಲಾಗಿದೆ. ಎಷ್ಟು ಬಾರಿ? 1 ಬಾರಿ. ಅಲ್ಲಿ ಎಕ್ಸಾಮ್ ಆಪ್ಷನ್ಸ್ನಲ್ಲಿ ಕೊಡ್ತಾನೆ ಸ್ನೇಹಿತರೆ, 1 ಬಾರಿ, 3 ಬಾರಿ, 5 ಬಾರಿ, 2 ಬಾರಿ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ 1 ಬಾರಿ ಮಾತ್ರ ಸಂವಿಧಾನ ಪ್ರಸ್ತಾವನೆಗೆ ತಿದ್ದುಪಡಿ ಮಾಡಲಾಗಿದೆ. ಅದು ಯಾವಾಗ ಅಂದರೆ 1976ರಲ್ಲಿ 42ನೇ ತಿದ್ದುಪಡಿ ಮಾಡಿ 3 ಪದಗಳು ಸಮಾಜವಾದಿ, ಜಾತ್ಯತೀತ ಮತ್ತು ಐಕ್ಯತೆ ಎಂಬ ಈ 3 ಪದಗಳ ಸಂವಿಧಾನ ಪೀಠಿಕೆಯಲ್ಲಿ ಅಂದರೆ ಪ್ರಸ್ತಾವನೆಯಲ್ಲಿ ಸೇರಿಸಲಾಗಿದೆ. 1976 42ನೇ ತಿದ್ದುಪಡಿ ಈ 3 ಪದಗಳ ಸೇರ್ಪಡೆ ಮಾಡ್ತಾರೆ. ಮುಂದಿನ ಪ್ರಶ್ನೆ, ಸಂವಿಧಾನದ 1ನೇ ಭಾಗ ಯಾವ ವಿಷಯದ ಬಗ್ಗೆ ಹೇಳುತ್ತದೆ? 1ನೇ ಭಾಗ ಯಾವ ವಿಷಯದ ಬಗ್ಗೆ ಹೇಳುತ್ತದೆ? ಇದು ಭಾರತದ ರಾಜ್ಯಗಳ ಒಕ್ಕೂಟದ ಬಗ್ಗೆ ಮಾಹಿತಿ ನೀಡುತ್ತದೆ. ಎಷ್ಟನೇ ಭಾಗ? 1ನೇ ಭಾಗ. ಇದು 1ನೇ ಭಾಗ ಯಾವುದರ ಬಗ್ಗೆ ಮಾಹಿತಿ ನೀಡುತ್ತದೆ ಅಂದರೆ ಭಾರತದ ರಾಜ್ಯಗಳ ಒಕ್ಕೂಟ. ಭಾಷೆಗಳ ಆಧಾರದ ಮೇಲೆ ಭಾರತೀಯ ರಾಜ್ಯಗಳು ಪುನರ್ವಿಂಗಡಣೆ ಆದದ್ದು ಯಾವಾಗ ಅಂತೇಳಿ ಪ್ರಶ್ನೆ ಇದೆ. ಭಾಷೆಗಳ ಆಧಾರದ ಮೇಲೆ ಭಾರತೀಯ ರಾಜ್ಯಗಳ ಪುನರ್ವಿಂಗಡಣೆ ಆಗಿದ್ದು 1956ರಲ್ಲಿ. 1956ರಲ್ಲಿ ಪುನರ್ವಿಂಗಡಣೆ ಆಗ್ತದೆ. ಭಾರತ ಸಂವಿಧಾನದಲ್ಲಿರುವ ಏಕಪೌರತ್ವ ಪರಿಕಲ್ಪನೆ ಯಾವ ದೇಶದಿಂದ ಎರವಲ್ಪಡ್ಕೋತೀವಿ ನಾವು? ಏಕಪೌರತ್ವ ಅಂತಕ್ಕಂಥದ್ದು ಯಾವ ದೇಶದಿಂದ ಎರವಲ್ಪಡ್ಕೊತೀವಿ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಇಂಗ್ಲೆಂಡ್ ದೇಶದಿಂದ ನಾವು ಈ ಏಕಪೌರತ್ವ ಅಂತಕ್ಕಂಥ ಪರಿಕಲ್ಪನೆ ಅಳವಡಿಸ್ಕೋತೀವಿ. ಭಾರತದ ಸಂವಿಧಾನದಲ್ಲಿ ಯಾವ ಭಾಗಕ್ಕೆ ಮ್ಯಾಗ್ನಾ ಕಾರ್ಟ್ ಅಂತೇಳಿ ಕರೀತಾರೆ? ಯಾವ ಭಾಗಕ್ಕೆ ಮ್ಯಾಗ್ನಾ ಕಾರ್ಟ್ ಅಂತೇಳಿ ಕರೀತಾರೆ? ಇದಕ್ಕೆ ಸರಿಯಾದ ಉತ್ತರ ಭಾಗ 3 ಮೂಲಭೂತ ಹಕ್ಕುಗಳು. ಈ ಒಂದು ಭಾಗಕ್ಕೆ ಸಂವಿಧಾನದಲ್ಲಿ ಮ್ಯಾಗ್ನಾ ಕಾರ್ಟ್ ಅಂತೇಳಿ ಕರೀತಾರೆ. ಮೂಲಭೂತ ಹಕ್ಕುಗಳಿಗೆ ಮ್ಯಾಗ್ನಾ ಕಾರ್ಟ್ ಅಂತೇಳಿ ಕರೀತಾರೆ. ಮೂಲಭೂತ ಹಕ್ಕುಗಳಿಗೆ ಚ್ಯುತಿ ಬಂದರೆ ಯಾವ ವಿಧಿಯ ಪ್ರಕಾರ ನಾವು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಬಹುದು? ಸರಿಯಾದ ಉತ್ತರ 32ನೇ ವಿಧಿ ಪ್ರಕಾರ. ಅದೇ ಹೈಕೋರ್ಟ್ನಲ್ಲಿ 226ನೇ ವಿಧಿಯ ಪ್ರಕಾರ ಹೈಕೋರ್ಟ್ನಲ್ಲಿ ಪ್ರಶ್ನಿಸಬಹುದು. ಭಾರತ ಸಂವಿಧಾನದಲ್ಲಿ ಯಾವ ತಿದ್ದುಪಡಿ ಮಾಡುವ ಮೂಲಕ ಆಸ್ತಿ ಹಕ್ಕನ್ನು ಕಾನೂನಿನ ಹಕ್ಕಾಗಿ ಬದಲಾಯಿಸಲಾಯಿತು? ಯಾವ ತಿದ್ದುಪಡಿ ಅಂದರೆ 44ನೇ ತಿದ್ದುಪಡಿ, 44ನೇ ತಿದ್ದುಪಡಿ 1978ರಲ್ಲಿ. ಇವಾಗ ಏನಾಗಿದೆ? ಆಸ್ತಿ ಹಕ್ಕು ಅಂತಕ್ಕಂಥದ್ದು ಆಸ್ತಿ ಹಕ್ಕು ಇದು ಕೇವಲ ಈಗ ಕಾನೂನಿನ ಹಕ್ಕಾಗಿದೆ. ಕಾನೂನಿನ ಹಕ್ಕು ವಿಧಿ 300A ಯಲ್ಲಿ
ಯಾವ ವಿಧಿಯಲ್ಲಿ ತಿಳಿಸಿದ್ದಾರೆ ಅಂದರೆ 300A ವಿಧಿಯಲ್ಲಿ ಇದಕ್ಕೆ ಒಂದು ಸ್ಥಾನ ನೀಡಲಾಗಿದೆ. 300A ವಿಧಿಯಲ್ಲಿ 44ನೇ ತಿದ್ದುಪಡಿ 1978 ಆಸ್ತಿ ಹಕ್ಕು ಈಗೇನಾಗಿದೆ ಅಂದರೆ ಕಾನೂನಿನ ಹಕ್ಕಾಗಿದೆ. ಯಾವ ವಿಧಿಯಲ್ಲಿ ಕಾಣಬಹುದಂದರೆ 300A ವಿಧಿಯಲ್ಲಿ. ವ್ಯಕ್ತಿಯ ಸ್ವಾತಂತ್ರ್ಯದ ಹೆಗ್ಗುರುತು ಎಂದು ಯಾವುದಕ್ಕೆ ಕರೆಯುತ್ತಾರೆ? ವ್ಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯದ ಹೆಗ್ಗುರುತು ಎಂದು ಯಾವುದಕ್ಕೆ ಕರೀತಾರೆ? ಸರಿಯಾದ ಉತ್ತರ ಹೇಬಿಯಸ್ ಕಾರ್ಪಸ್. ಹೇಬಿಯಸ್ ಕಾರ್ಪಸ್ ಅಂದರೆ ಯಾವುದೇ ವ್ಯಕ್ತಿಯನ್ನು ಬಂಧನಕ್ಕೆ ಒಳಪಡಿಸಿದಾಗ 24 ಗಂಟೆ ಒಳಗೆ ಕೋರ್ಟಿಗೆ ಹಾಜರುಪಡಿಸ್ತಕ್ಕಂಥದ್ದು ಇದು ವ್ಯಕ್ತಿಯ ಸ್ವಾತಂತ್ರ್ಯದ ಹೆಗ್ಗುರುತಾಗಿದೆ. ಸಂವಿಧಾನದಲ್ಲಿ ಎಷ್ಟು ಬಗೆಯ ರೀಟ್ಗಳನ್ನು ಹೊರಡಿಸಬಹುದು? ಎಷ್ಟು ಬಗೆಯ ರೀಟ್ಗಳು ಹೊರಡಿಸಬಹುದು? 32ನೇ ವಿಧಿಯಲ್ಲಿ 5 ರೀತಿಯ ರೀಟ್ಗಳಿದ್ದೇವೆ. 5. ಒಂದನೇದು ಹೇಬಿಯಸ್ ಕಾರ್ಪಸ್, ಎರಡನೇದು ಮ್ಯಾಂಡಮಸ್, ಮೂರನೇದು ಸರ್ಸಿಯೋರರಿ, ಪ್ರೊಹಿಬಿಷನ್, ಕೋ ವಾರೆಂಟ್ ಅಂತೇಳಿ ಒಟ್ಟು 5 ರೀತಿಯ ಒಂದು ರೀಟ್ಗಳನ್ನು ಹೊರಡಿಸಬಹುದು. ಎಷ್ಟನೇ ತಿದ್ದುಪಡಿ ಕಾಯ್ದೆಯು ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕನ್ನಾಗಿಸುವ 21A ವಿಧಿಯನ್ನು ಭಾರತ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಯಿತು ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ 86ನೇ ತಿದ್ದುಪಡಿ. ಈ 86ನೇ ತಿದ್ದುಪಡಿ ಏನದ 21A ವಿಧಿ ಶಿಕ್ಷಣಕ್ಕೆ ಹಕ್ಕು ಅಂದರೆ 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡ್ತಕ್ಕಂಥ ಒಂದು ಕಾಯ್ದೆ ತಿದ್ದುಪಡಿ ಆಗ್ತದೆ. ಇದು ಮೂಲಭೂತ ಹಕ್ಕಾಗಿಸಿದೆ. ಈ ಪ್ರಸ್ತುತದಲ್ಲಿ ಇದೊಂದು ಮೂಲಭೂತ ಹಕ್ಕಾಗಿದೆ. ಶಿಕ್ಷಣ ಪಡಿತಕ್ಕಂಥದ್ದು ಮೂಲಭೂತ ಹಕ್ಕಾಗಿದೆ. ಭಾರತೀಯ ಸಂವಿಧಾನದ 24ನೇ ಅನುಚ್ಛೇದವು ಕಾರ್ಖಾನೆ, ಗಣಿ ಅಥವಾ ಇನ್ಯಾವುದೇ ಅಪಾಯಕಾರಿ ಉದ್ಯೋಗಗಳಲ್ಲಿ ಮಕ್ಕಳನ್ನು ತೊಡಗಿಸಿಕೊಳ್ಳುವುದು ನಿಷೇಧಿಸಿದೆ. ಯಾವ ವಯಸ್ಸಿಗಿಂತ ಕೆಳಗಿನವರನ್ನು ಈ ಕೆಲಸಗಳಿಗೆ ನೇಮಿಸಿಕೊಳ್ಳುವುದು ನಿಷೇಧಿಸಲಾಗಿದೆ ಅಂತೇಳಿ ಪ್ರಶ್ನೆ ಇದೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ 14 ವರ್ಷಕ್ಕಿಂತ ಕೆಳಗಿನ ಮಕ್ಕಳನ್ನು ದುಡಿಮೆಗೆ ಅಪಾಯಕಾರಿ ಕೆಲಸಗಳಿಗೆ ನೇಮಿಸಿಕೊಳ್ಳುವುದು ಶಿಕ್ಷಾರ್ಹ ಅಪರಾಧವಾಗಿದೆ. ಇದು ಎಷ್ಟನೇ ವಿಧಿ ಅಂದರೆ 24ನೇ ವಿಧಿಯಲ್ಲಿ ಹೇಳುತ್ತದೆ. ಭಾರತ ಸಂವಿಧಾನದಲ್ಲಿ ಅಸ್ಪೃಶ್ಯತೆಯನ್ನು ತೆಗೆದುಹಾಕಿದ ವಿಧಿ ಯಾವುದು? ಅಸ್ಪೃಶ್ಯತೆಯನ್ನು ಆಚರಿಸಬಾರದಂತೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂದರೆ 17ನೇ ವಿಧಿಯಾಗಿದೆ. 17ನೇ ವಿಧಿ ಇದು ಅಸ್ಪೃಶ್ಯತೆ ಆಚರಣೆ ಮಾಡಬಾರ್ದು ಅಂಥೇಳಿ 17ನೇ ವಿಧಿ ಹೇಳ್ತದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಹಕ್ಕುಗಳಲ್ಲಿ ಯಾವುದು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ವರ್ಣಿಸಲ್ಪಟ್ಟಿದೆ? ಯಾವ ವಿಧಿಗೆ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂಥೇಳಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಕರೆದಿದ್ದಾರೆ ಅಂತೇಳಿ ಅಂದರೆ ಇದು 32ನೇ ವಿಧಿ. ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಈ 32ನೇ ವಿಧಿಯನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂಥೇಳಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ 32ನೇ ವಿಧಿಗೆ ಕರೀತಾರೆ. ಸ್ನೇಹಿತರೆ, ಭಾರತ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಹಕ್ಕುಗಳು ಇವೆ ಅಂತೇಳಿ ಪ್ರಶ್ನೆ ಇದೆ. ಪ್ರಸ್ತುತದಲ್ಲಿ 6 ಮೂಲಭೂತ ಹಕ್ಕುಗಳನ್ನು ನೋಡ್ತೀವಿ. ಅದೇ ರೀತಿ 1978 44ನೇ ತಿದ್ದುಪಡಿ ಮಾಡೋ ಮೂಲಕ ಆಸ್ತಿ ಹಕ್ಕೇನಿದೆಯಲ್ಲ ಇದು ಕಾನೂನಿನ ಹಕ್ಕಾಗಿ ಮಾಡಲಾಗಿದೆ. ಕಾನೂನಿನ ಹಕ್ಕಾಗಿ ಮಾಡಿದ ಸಂಬಂಧ ಮುಂಚೆ 7 ಹಕ್ಕುಗಳಿದ್ದು ಈ ಪ್ರಸ್ತುತದಲ್ಲಿ ನಾವು 6 ಮೂಲಭೂತ ಹಕ್ಕುಗಳನ್ನು ಕಾಣ್ತೀವಿ ಸಂವಿಧಾನದಲ್ಲಿ. ಮುಂದಿನ ಪ್ರಶ್ನೆ, ಮೂಲಭೂತ ಹಕ್ಕುಗಳನ್ನು ಈ ಸಂದರ್ಭದಲ್ಲಿ ಸ್ಥಗಿತಗೊಳಿಸಬಹುದು. ಮೂಲಭೂತ ಹಕ್ಕುಗಳು ಯಾವ ಸಂದರ್ಭದಲ್ಲಿ
ಸ್ಥಗಿತಗೊಳ್ಳುತ್ತವೆ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳು ಸ್ಥಗಿತಗೊಳ್ಳುತ್ತವೆ. ಮುಂದಿನ ಪ್ರಶ್ನೆ, ಆರೋಪಿಯೊಬ್ಬನಿಗೆ ಈಗಾಗಲೇ ಅದೇ ಅಪರಾಧಕ್ಕಾಗಿ ಶಿಕ್ಷೆಯನ್ನು ನೀಡಲಾಗಿದ್ದರೆ ಅಂಥ ಆರೋಪಿಯನ್ನು ವಿಚಾರಣೆ ಮಾಡುವುದನ್ನು ಮತ್ತು ಶಿಕ್ಷೆ ನೀಡುವುದನ್ನು ಸಂವಿಧಾನವು ನಿಷೇಧಿಸಿದೆ. ಇದನ್ನು ಏನೆಂದು ಕರೆಯುತ್ತಾರೆ? ಒಬ್ಬ ವ್ಯಕ್ತಿಗೆ ಎರಡು ಬಾರಿ ಅಪರಾಧ ಮಾಡಿದರೆ ಅದೇ ಅಪರಾಧಕ್ಕೆ ಶಿಕ್ಷೆ ನಿಷೇಧಿಸಿದೆ ಸುಪ್ರೀಂ ಕೋರ್ಟು. ಅಂಥ ಒಂದು ಶಿಕ್ಷೆಗೆ ಏನಂತ ಕರೀತಾರೆ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಇಮ್ಮಡಿ ವಿಪತ್ತು ಅಂತ ಕರೀತಾರೆ. ಇಮ್ಮಡಿ ವಿಪತ್ತು ಅಂದರೆ ಒಂದೇ ಶಿಕ್ಷೆಗೆ ಎರಡು ಅಪರಾಧಕ್ಕೆ ಒಂದೇ ಶಿಕ್ಷೆ ನೀಡತಕ್ಕಂಥದ್ದು.